ನಮಸ್ಕಾರ. ಇದು ನಮ್ಮ ಏನು ದರ್ಗಾ, ಇದು ಈದ್ಗಾ ದರ್ಗಾ. ಇಲ್ಲಿ ಶಾಹಿ ಈದ್ಗಾ ದರ್ಗಾ, ಶಾಹಿ ಈದ್ಗಾ ಅಂತೇಳ್ಬಿಟ್ಟು ಇಲ್ಲಿ ಬಸ್ ಸ್ಟಾಪ್ ಇದೆ. ಇದು ನಮ್ಮ ಬೆಂಗಳೂರಿಂದ ಕೋಲಾರ್ಗೆ ಹೋಗುವಂಥ ಬಸ್ ಸ್ಟಾಪ್ ದಾರಿ. ನಾನು ಮೊದಲನೇ ಬಾರಿಗೆ ಈ ತುಂಡುಗಳು ಇಲ್ಲಿ ಬಂದಿರೋದು ನೋಡಿದ್ದೀನಿ. ಇದು ಏನು ತುಂಡುಗಳು, ಯಾಕೆ ಇಲ್ಲಿ ಬಂದಿದ್ದಾವೆ, ಎಷ್ಟಿಗೆ ಮಾರ್ತಾರೆ ಅಂತ ಕೇಳೋಣ. ಸರ್ ನಮಸ್ಕಾರ. ಸರ್ ಏನು ನಿಮ್ಮ ಹೆಸರು? ಜಾಬೀರ್ ಬಾಷಾ. ಈ ತುಂಡುಗಳು ಫಸ್ಟ್ ಟೈಮ್ ನಾನು ನೋಡ್ತಾರೆ. ಏನಕ್ಕೆ ಬಂದಿದೆ ಇದು? ಮಟನ್ ಕಟ್ ಮಾಡೋಕ್ಕೆ. ಇದು ಏನು ಮರ? ಇದು ಹುಣಸೆ ಮರನಾ? ಸೊ ಹುಣಸೆ ಮರದ ತುಂಡುಗಳಿವು. ಇದು ಇಲ್ಲಿ ಮಾರಾಟಕ್ಕೆ ಬಂದಿದೆ. ಸೊ ಇದು ಚಿಕ್ಕದು ಏನು ರೇಟಿಗೆ ಮಾರ್ತಾ ಇದ್ದೀರಾ? ಬರೀ 100 ರೂಪಾಯಿ, 100 ರುಪೀಸ್ ಈ ತುಂಡು. ಇದು 120. ಇದೆಲ್ಲ ಹುಣಸೆ ಮರದ್ದೇನಾ? ಹಾಂ. ಇದೆಷ್ಟು? 800 ರೂಪಾಯಿ ದೊಡ್ಡದು. ಸೊ ಈ 100 ರೂಪಾಯಿಂದ ಹಿಡಿದು 800 ರೂಪಾಯಿ. ಹೈಯೆಸ್ಟ್ 800ಏನಾ? 1000 ರೂಪಾಯಿ ಹೈಯೆಸ್ಟು. 100 ರುಪೀಸಿಂದ ಹೈಯೆಸ್ಟು 1000 ರೂಪಾಯಿ. ಸೊ ನಾಳೆ ಬಕ್ರಾ ಇದ್ದಿರೋದಕ್ಕೆ ನಾಳೆ ಮೇಕೆ ಕುರಿ ಎಲ್ಲ ಕಟ್ ಮಾಡಿ ದೇವ್ರಿಗೆ ಬಲಿ ಕೊಟ್ಟಾಗ ಅದನ್ನು ಮನೆಗೆ ತೊಗೊಂಡು ಕಟ್ ಮಾಡೋಕ್ಕೆ ಇದನ್ನು ತುಂಡುಗಳು ಇವ್ರು ಮಾರ್ತಾ ಇದ್ದಾರೆ. ಆಲ್ ದ ಬೆಸ್ಟ್ ಪಾಷಾ ಅವರೇ, ಚೆನ್ನಾಗಾಗಲಿ, ಒಳ್ಳೆ ಲಾಭ ಆಗಲಿ ನಿಮಗೆ. ಇವು ತುಂಡುಗಳು. ಇವರು ಈ ತುಂಡನ್ನ ತಗೊಂಡಿದ್ದಾರೆ ಇವಾಗ. ಹುಣಸೆ ಮರದ ತುಂಡು ಇದು. ಎಷ್ಟು ಕಾಯ್ತಿದ್ದು? 400 ರೂಪಾಯಿ ತೊಗೊಂಡಿದ್ದೀರಾ? ಗುಡ್. ಬ್ಲಾಗ್ ಮಾಡ್ತಾ ಇರೋದು? ಹಾಂ, ಚಾನಲ್ ದ ಗ್ರೇಟ್ ಕೋಲಾರ್, ಯೂಟ್ಯೂಬ್ ದ ಗ್ರೇಟ್ ಕೋಲಾರ್. ಓಕೆ ಪಾಷಾ ಅವರೇ, ಒಂದು ಹೊತ್ತು ಖಾಲಿ ಆಯಿತು, ಚೆನ್ನಾಗಿ ಸ್ಟಾರ್ಟ್ ಆಗಿದೆ ವ್ಯಾಪಾರ. ನಿಮಗೆ ಚೆನ್ನಾಗಾಗಲಿ, ಆಲ್ ದ ಬೆಸ್ಟ್.